शिव हर हर महादेव। श्रीमद जगद्गुरु पंचाचार्य महाराज की। गुरु राजोटेश्वर शिवाचार्य महाराज की। मल्लिकार्जुन शिवाचार्य महाराज की। शरणबसवेश्वर महाराज की। सकल साधु संत महाराज की। शिवसां भजे नमः पार्वते शिव हर हर। ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮುಲ್ಲೇಖನ ಬಿತ್ತಗೆ ಸಚ್ಚಿದಾನಂದ ರೂಪಾಗೆ ಶಿವಾಗೆ ಬ್ರಹ್ಮಣೇ ನಮಃ. ಪ್ರಾತಸ್ಮರಣೀಯರಾದ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ, ಬಸವಾದಿ ಶಿವಶರಣರನ್ನ, ಎನ್ನ ಗುರುವರೇಣ್ಯರು ಆದ ಪರದೇಶಿ ಮಠದ ಕರ್ತೃ ಒಡೆಯರು ಆದ ಸಿದ್ದರಾಮೇಶ್ವರ ಶಿವಾಚಾರ್ಯ ಹಾಗೂ ರೇಣುಕ ಶಿವಾಚಾರ್ಯರನ್ನ ಎನ್ನ ಅರುಣ್ ಮಂದಿರದಲ್ಲಿ ಸ್ಮರಣೆಯನ್ನ ಮಾಡ್ತಾ, ಎನ್ನ ಆರಾಧ್ಯ ದೇವಿಯಾದ ತಾಯಿ ಜಗನ್ಮಾತೆಯನ್ನ ಈ ಶುಭ ಸಂದರ್ಭದಲ್ಲಿ ಸ್ಮರಣೆಯನ್ನ ಮಾಡ್ತಾ, ಯಾವ ಒಂದು ನೀಲೂರು ಗ್ರಾಮದ ಗುರು ರಾಚೋಟೇಶ್ವರ ಹಿರೇಮಠದ ಉತ್ಸವ ಕಾರ್ಯಕ್ರಮ ಹಾಗೂ ಕಲಬುರಗಿಯ ಮಹಾತ್ಮ ಶರಣಬಸವೇಶ್ವರರ ಪುರಾಣವನ್ನ ಹಮ್ಮಿಕೊಂಡಿರುವಂತಹ ಶ್ರೀಮಠದ ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯವನ್ನ ವಹಿಸಿರುವಂತಹ ನಿಯೋಜಿತ ಉತ್ತರಾಧಿಕಾರಿಗಳು ಆದ ಶ್ರೀ ಶಶಿಕುಮಾರ ದೇವರು, ಗುರು ರಾಚೋಟೇಶ್ವರ ಹಿರೇಮಠದ ನೂತನ ಉತ್ತರಾಧಿಕಾರಿಗಳು, ಅವರಿಗೂ ಕೂಡ ಶರಣು ಸಮರ್ಪಣೆಯನ್ನ ಮಾಡ್ತಾ, ಕಾರ್ಯಕ್ರಮದಲ್ಲಿ ಇನ್ನೋರ್ವ ಶ್ರೀಗಳಾದ ಶ್ರೀ ಸರ್ಪಭೂಷಣ ದೇವರು ದುಮ್ವಾಡ, ಇವರಿಗೂ ಕೂಡ ಶರಣು ಸಮರ್ಪಣೆಯನ್ನ ಮಾಡ್ತಾ, ಯಾವ ಒಂದು ಶುಭ ಹಾಗೂ ಪಾವನವಾಗಿರುವಂತಹ ಒಂದು ಪುರಾಣವನ್ನ ತಮ್ಮೆಲ್ಲರಿಗೂ ಆಲಿಸಿ ಒಂದು ಒಳ್ಳೆಯ ಸಂದೇಶವನ್ನ ತಮ್ಮೆಲ್ಲರ ಮನಮುಟ್ಟುವಂತೆ ಶುಭ ಕಾರ್ಯದೊಳಗ ಸೇವೆಯನ್ನ ಮಾಡಲು ಬಂದಂತಹ ಶಾಸ್ತ್ರೀಜಿಯವರೇ, ಈ ಸಮಸ್ತ ಕಾರ್ಯಕ್ರಮದ ಒಂದು ಶೋಭೆಯನ್ನ ಮೆರಗಿಸಲು, ಒಂದು ಶೋಭೆಯನ್ನ ಹೆಚ್ಚಿಸಲು ಕಾರ್ಯಕ್ರಮದಲ್ಲಿ ಸಂಗೀತವನ್ನ ನುಡಿಸಿ ತಮ್ಮೆಲ್ಲರ ಮನವನ್ನ ಧುಂಬಿಸುವಂತಹ ಕಾರ್ಯವನ್ನು ಮಾಡುವಂತ ಸಂಗೀತ ಬಳಗವೇ, ನೀಲೂರು ಗ್ರಾಮದ ಸಮಸ್ತ ಶರಣ ಬಂಧುಗಳೇ, ತಾಯಂದಿರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಬೆಳಗುವಂತಹ ಚೈತನ್ಯ ರೂಪವಾದ ಆ ಚಿಜ್ಯೋತಿಗೆ ಶರಣು ಶರಣಾರ್ಥಿಗಳು. ಬಹಳ ಸಂತೋಷ ಆಗ್ತದೆ. ಯಾಕಪ್ಪ ಅಂತಂದ್ರ ನಾವು ಪ್ರಪ್ರಥಮ ಈ ಗ್ರಾಮಕ್ಕೆ ಬಂದಿದ್ದು, ಇಂತಹ ಸಂಸ್ಕಾರವನ್ನ ನಾನು ವಿಶೇಷ ಪ್ರಥಮವಾಗಿ ನೋಡಿರುವಂತದ್ದು. ಯಾಕಂದ್ರೆ ನಮ್ಮ ಗಾಡಿ ಬರುವಾಗ ಅಲ್ಲಿನಿಂದ ಯಾರ್ಯಾರು ಇದ್ರಿಗೆ ಕಂಡಾರಲ್ಲ ಶರಣಾರ್ಥಿಗಳನ್ನು ತಿಳಿಸ್ಯಾರ. ವಿಶೇಷ ಏನಪ್ಪಾ ಅಂತಂದ್ರೆ ಸಂಸ್ಕಾರ ಅನ್ನೋದು ಇವತ್ತಿನ ದಿನಮಾನದೊಳಗ ಬಹಳ ಪ್ರಾಮುಖ್ಯತೆ ಅದ. ಈ ಭಾರತ ದೇಶದೊಳಗ ಸಂಸ್ಕಾರ ಅನ್ನುವಂಥದ್ದು ಏನಿದೆ ಅಂತಂದ್ರ ಬಹಳ ಪ್ರಾಮುಖ್ಯತೆಯನ್ನ ಗುರುತಿಸಿಕೊಂಡಿರುವುದಕ್ಕೆ ಇದು ಭಾರತ ದೇಶ ಸಮಸ್ತ ದೇಶದೊಳಗೆ ವಿಶೇಷತೆ ಇರುವಂತಹ ದೇಶ ಆಗಿದೆ. ಆ ಸಂಸ್ಕಾರವನ್ನ ನಮ್ಮೆಲ್ಲ ಹಿರಿಯರು ಅವಾಗಿನ ಸಂದರ್ಭಗಳಿಂದ ಕೂಡ ಒಳ್ಳೆಯ ವಿಚಾರವನ್ನ ತಮ್ಮೆಲ್ಲರ ಜೀವನದೊಳಗ ರೂಢಿಯಾಗಿ ಬರಲಿ ಅನ್ನುವಂತ ವಿಚಾರವನ್ನ ತಿಳಿಸ್ಕೊಂತ ಸಂಸ್ಕಾರವನ್ನ ಏನು ಮೂಡಿಸಿರ್ತಾರೆ ಆ ಸಂಸ್ಕಾರ ನಾವು ಮುಂದಿನ ಪೀಳಿಗೆಗೆ ಹಂಚಿಕೊಂಡು ಹೋಗ್ಬೇಕಾಗ್ತದೆ. ಅಂತ ಸಂಸ್ಕಾರದೊಳಗೆ ವಿಶೇಷವಾಗಿ ಶರಣಬಸವೇಶ್ವರನ ಒಂದು ಕ್ಷೇತ್ರ ಏನಿದೆ, ಅಂತ ಕ್ಷೇತ್ರದೊಳಗ ಒಂದು ಒಳ್ಳೆಯ ಸಂಸ್ಕಾರವನ್ನ ತುಂಬಿರುವಂತಹ ಕಾರ್ಯ ಆಗಿದ್ದೇ ಆದ್ರ ಅದು ಈ ಒಂದು ಗುಲ್ಬರ್ಗಾ ಭಾಗದಲ್ಲಿ ವಿಶೇಷ
ವಿಶೇಷವಾಗಿ ಸಂಸ್ಕಾರವಂತ ಜನರನ್ನ ನಾನು ಬಹಳ ನೋಡಿದ್ದೀನಿ. ಆದ್ರೂ ಕೂಡ ಅದರೊಳಗೆ ವಿಶೇಷವಾಗಿ ತಮ್ಮ ನೀಲೂರು ಗ್ರಾಮದ ಸಮಸ್ತ ಶರಣ ತಂದೆ ತಾಯಿಗಳನ್ನು ಕೇಳಬಹುದು. ಯಾಕಂದ್ರೆ 2 ದಿನದ ಪುರಾಣ ಕಾರ್ಯಕ್ರಮ ಆದ್ರೂ ಕೂಡ ಅವರೆಲ್ಲ ಹೇಳಕತ್ತಾರ ಇದು ಪೂರಾ ಕಂಪೌಂಡ್ ತುಂಬಬೇಕಂತ ಹೇಳಿ. ಅವ್ರು ಹೇಳೋದೇ ಬೇಕಾಗಿಲ್ಲ, ಇನ್ನೊಂದು 4 ದಿನದಾಗ ತುಂಬತದ. ಯಾಕಂತಂದ್ರ ವಿಶೇಷವಾಗಿ ಪುರಾಣ ಕೀರ್ತನೆಗಳನ್ನ ಸಮಾಜದೊಳಗೆ ಕೇಳುವಂತ ಕಿವಿಗಳು ಬಂದಾಗ್ಯಾವ. ಯಾಕೆ ಬಂದಾಗ್ಯಾವಪ್ಪ ಅಂತಂದ್ರ ಫೋನ್ನಾಗೆ ಎಲ್ಲ ಬರ್ತದ. ಇವತ್ತು ನಾವು ಇಲ್ಲೇ ಕುಂತು ದೇಶದ ವಿದೇಶದಲ್ಲಿರುವಂತ ಬೇಕಾದ ಒಂದು ಕಾರ್ಯಕ್ರಮವನ್ನು ನೋಡ್ಬೋದು. ಆದ್ರೆ ಈ ಒಂದು ಆಧ್ಯಾತ್ಮದ ಚಿಂತನೆ ಏನಿರ್ತದಲ್ಲ, ಆ ಚಿಂತನೆ ಒಳಗ ನಾವು ಕುಂತು ಕೇಳಿದವಪ್ಪ ಅಂತಂದ್ರ ಸಂತರಾಗಬಹುದು ಅನ್ನುವಂತ ವಿಚಾರ ತಮ್ಮೆಲ್ಲರಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆ ಅಂತಂದ್ರ ನೀವೆಲ್ಲರೂ ಬಳಸುವಂತ ಗಾಡಿಗಳಿದಾವೆ. ಆ ಗಾಡಿಗಳನ್ನ ಸ್ವಲ್ಪ ದಿನದೊಳಗ ರಿಪೇರಿ ಅಂತ ಬಂದಾಗ ಹೆಂಗ ನೀವು ಒಂದು ಶೋರೂಮ್ ಆಗ್ಲಿ ಇವತ್ತೊಂದು ಮೇಸ್ತ್ರಿಗಳ ಮೇಲೆ ತಗೊಂಡು ಹೋಗ್ತೀರಿ. ಆ ರಿಪೇರಿ ಆಯ್ತಪ್ಪ ಅಂತಂದ್ರೆ ಚೆನ್ನಾಗಿ ನಿಮ್ಮ ಗಾಡಿ ಸಾಕ್ತದೆ. ಹಂಗ ಈ ಜೀವನ ಹೇಗಿದೆಯಪ್ಪ ಅಂತಂದ್ರ ಇದು ಸಂಸ್ಕಾರವನ್ನ ತುಂಬಿಕೊಳ್ಳುವಂತ ಒಂದು ಶಾಲೆ. ಈ ಆಧ್ಯಾತ್ಮದ ಒಂದು ಪ್ರವಚನವನ್ನ ಪುರಾಣ ಅಂದ್ರೆ ಪುರಾಣ ಅಲ್ರಿ, ಪುರಾಣಕ್ಕ ಬಹಳ ವಿಶೇಷತೆ ಅದ. ಪುರಾಣಕ್ಕ ಒಂದು ಚೈತನ್ಯಾತ್ಮಕ ಶಕ್ತಿ ಅದ. ಆ ಒಂದು ಪುರಾಣವನ್ನ ತಾವೆಲ್ಲರೂ ಕೇಳಿದ್ದೇ ಆದ್ರ ಒಂದು ತಮ್ಮ ಜೀವನದೊಳಗೆ ಬದಲಾವಣೆ ಆಗ್ತದೆ. ಸುಮ್ನೆ ಹಚ್ಕೊಂಡು ಬಂದಿಲ್ಲ ಪುರಾಣ ಅಂತ ಹೇಳಿ. ಅವೆಲ್ಲ ಎಲ್ಲರೂ ಬುಕ್ ಓದ್ತವ್ರ ಅದಾರ, ಎಲ್ಲಾರು ಓದ್ಬೋದು. ಆದ್ರೆ ಒಂದು ಒಳ್ಳೆಯ ಸಾನ್ನಿಧ್ಯದೊಳಗೆ ಏನು ಶ್ರವಣವನ್ನ ಮಾಡುತ್ತಿರ್ತಾವಲ್ಲ, ಅಂತ ಶ್ರವಣಾತ್ಮಕವಾದ ಒಂದು ಪುರಾಣದಿಂದ ತಮ್ಮ ಜೀವನದೊಳಗೆ ಬದಲಾವಣೆ ಆಗ್ಬೋದು ಅನ್ನೋಂಥ ವಿಚಾರ ಹಿರಿಯರು ಹಾಕಿಕೊಂಡು ಬಂದಂತ ಪದ್ಧತಿ. ಈ ಆಧ್ಯಾತ್ಮ ಚಿಂತನೆಯನ್ನ ಮಾಡುವಂಥದ್ದು ಏನು ವಿಶೇಷತೆ ಇದೆ. ಯಾಕಪ್ಪ ಅಂತಂದ್ರ ಇವತ್ತಿನ ದಿನಮಾನದೊಳಗ ನಾವು ಯಾವಾಗ ಸಾಯ್ತೀವಿ ಅನ್ನುವಂಥದ್ದು ಗೊತ್ತಿಲ್ಲ. ಯಾರಿಗೀ ಸಾವು ಬಿಟ್ಟಿದ್ದಲ್ಲ. ಹುಟ್ಟು ನಿಶ್ಚಿತ, ಸಾವು ಕೂಡ ನಿಶ್ಚಿತ. ಹುಟ್ಟುವಾಗ ನಾವು ಯಾರಿಗೂ ಕೇಳಿ ಹುಟ್ಟಿಲ್ಲ, ಸಾಯುವಾಗ ಕೂಡ ನಮ್ಗೆ ಯಾರು ಸಾಯ್ತೀವಿ, ಯಾವಾಗ ಸಾಯ್ತೀವಿ ಅನ್ನೋದು ಗೊತ್ತಿಲ್ಲ. ಆದ್ರೆ ಈ ಹುಟ್ಟು ಮತ್ತು ಸಾವಿನ ನಡುವೆ ಏನಿದೆ ಬದುಕಿದೆಯಲ್ಲ, ಆ ಸುಂದರವಾದ ಬದುಕನ್ನ ನಾವು ಕಟ್ಟಿಕೊಳ್ಳಬೇಕಾದಂಥದ್ದು ನಮ್ಮ ಕರ್ತವ್ಯ. ಅದನ್ನ ಬಹಳ ಒಂದು ಒಳ್ಳೆಯ ದಾರಿ ಒಳಗೆ ನಾವು ಸಾಗಿಸಿಕೊಂಡು ಬಂದಿದ್ದೆ ಆದ್ರ ಈ ಜೀವನಕ್ಕೆ ಬಹಳ ಮೌಲ್ಯ ಸಿಗ್ತದೆ. ಅವೆಲ್ಲ ಕೇಳಿದ್ದೀರಿ. ಯಾವುದೇ ಒಂದು ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತೇಳಿ ಪ್ರತಿ ಒಂದು ಶುಭ ಕಾರ್ಯದೊಳಗೆ ತಮಗ್ ತಿಳಿಸ್ತಾರೆ. ಆ ಸಂಕಲ್ಪವನ್ನ ಮಾಡಿ ಮುಂದಿನ ಕಾರ್ಯವನ್ನ ಸಾಗಿಸ್ತಾರೆ. ಯಾಕೆ ಅಂತಂದ್ರೆ ಈ ಒಂದು ಜೀವನ ಧರ್ಮಾರ್ಥ ಕಾಮ ಮೋಕ್ಷಂಚ ಸರ್ವಸಿದ್ಧಿ ಫಲಂ ಭವೇತ್ ಅಂತ ಹೇಳ್ತಾರೆ. ಈ ಜೀವನ ಧರ್ಮದಿಂದ ಬದುಕಬೇಕು, ಧರ್ಮದಿಂದ ದುಡಿಬೇಕು, ಧರ್ಮದಿಂದ ನಮ್ಮ ಅರ್ಥವನ್ನ ನಾವು ಧರ್ಮಕ್ಕಾಗಿ ನಮ್ಮ ಜೀವನದ ಅರ್ಥವನ್ನು ತಿಳ್ಕೊಂಡಾಗ ಮಾತ್ರ ನಮಗ್ ಬೇಕಾದ ಕಾಮನೆಗಳಾದ್ರೂ ಕೂಡ ಧರ್ಮದ ಒಂದು ಮಾರ್ಗದೊಳಗೆ ನಮ್ಮ ಆಸೆಗಳನ್ನ ಅನುಭವಿಸ್ಬೇಕಾಗ್ತದೆ. ಧರ್ಮಾರ್ಥ ಕಾಮ ಮೋಕ್ಷಂಚ ಅಂದ್ರೆ ಧರ್ಮ ಅರ್ಥದಿಂದ ನಮ್ಮ ಕಾಮನೆಗಳು ಸಾಗಿ ಹೋದು ಅಂತಂದ್ರ ನಮಗ್ ಜೀವನಕ್ಕೆ ಮೋಕ್ಷ ಸಿಗ್ತದೆ. ಈ ಜೀವನಕ್ಕ ಮೋಕ್ಷ ಸಿಕ್ಕಾಗ ಮಾತ್ರ ಈ ಬದುಕಿಗೆ ಏನಾದ್ರೂ ಸಾಫಲ್ಯ ಸಿಗ್ಲಿಕ್ಕೆ ಸಾಧ್ಯ ಇದೆ. ಯಾಕಂತಂದ್ರ ವೀರಶೈವ ಲಿಂಗಾಯತ ಧರ್ಮದೊಳಗ ಹುಟ್ಟಿನಿಂದ ಕೂಡ ಸಾಯುವವರೆಗೂ ಎಷ್ಟೆಲ್ಲ ಸಂಸ್ಕಾರಗಳಾಗ್ತವೆ. ಹುಟ್ಟಿನ ಮಗುವಿನ ಕೂಡ ಲಿಂಗ ದೀಕ್ಷಾ ಆಗ್ತದೆ. ಗುರುವೆನ್ನುವಂತ ವಿಚಾರ ಬಂದ್ರೆ ಬಹಳ ವಿಚಾರಗಳದಾವು. ಆದ್ರೆ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರ ಇವತ್ತಿನ ಸಮಾಜದೊಳಗ ಸಂಸ್ಕಾರ ತುಂಬುವಂತ ಒಂದು ಗುರುವಿನ ಪಾತ್ರ ಬಹಳ ಪ್ರಾಮುಖ್ಯ ಇದೆ. ಯಾಕಂತಂದ್ರ ಈ ಒಂದು ಕಲಿಯುಗದೊಳಗ ನಾವೇನಾದ್ರೂ ಬದುಕು ಮಾಡಬೇಕಪ್ಪ ಅಂತಂದ್ರ ಬಹಳ ಒಂದು ರಿಸ್ಟ್ರಿಕ್ಷನ್ಸ್ ಇದಾವೆ. ಒಬ್ಬ ಸ್ವಾಮೀಜಿಗಳಾಗಿ ಈ ಸಮಾಜವನ್ನ ನೋಡ್ಬೇಕಪ್ಪ ಅಂತಂದ್ರ ಇವತ್ತಿನ ದಿನಮಾನದೊಳಗ ಬಹಳ ಕಷ್ಟ ಇದೆ ಅಂತ ಹೇಳಿ ನಾವು ಹೇಳ್ಬೋದು. ಯಾಕಂತಂದ್ರ
ನಮಗ್ ಆದಂತ ಒಂದಿಷ್ಟು ಅನುಭವಗಳು. ಯಾಕೆ ಅಂತ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರ, ಇವತ್ತಿನ ಸಂದರ್ಭದೊಳಗ ನಿಮ್ಮೆಲ್ಲರಿಗೂ ಏನಾದ್ರೂ ತೊಂದರೆಗಳಾದ್ರೆ, ಏನಾದ್ರೂ ನೋವುಗಳಾದ್ರೆ ಕೂಡ ತಾವು ತಮ್ಮ ಕುಟುಂಬದೊಳಗ ಯಾರಾದ್ರೂ ಬಂಧು ಬಾಂಧವರದೊಳಗ ಹಂಚ್ಕೊಂತೀರಿ. ಆದ್ರೆ ಒಬ್ಬ ಸ್ವಾಮೀಜಿ ಅವರಿಗೆ ಏನಾದ್ರೂ ಒಂದು ನೋವು ಆಯ್ತಪ್ಪ ಅಂತಂದ್ರ ಸಮಾಜಕ್ಕೆ ಬಿಂಬಿಸ್ಕೊಳ್ಳುವಂತ ಪ್ರಸಂಗಗಳು ಬರಂಗಿಲ್ಲ. ಆ ನೋವುಗಳನ್ನ ತಾವೇ ನುಂಗಿಕೊಂಡು ಸಮಾಜಕ್ಕಾಗಿ ದುಡಿಯುವಂತ ಏನು ಜೀವಿ ಇದೆ ಅದು ಬಹಳ ಸಾಫಲ್ಯತೆಯನ್ನು ಹೊಂದುವಂತ ಜೀವಿ. ಆ ಒಂದು ವಿಚಾರದಿಂದ, ಯಾಕಂತಂದ್ರ ಶಶಿಕುಮಾರ್ ದೇವರಿಗೆ ನಾವು ನೋಡಿರುವಂತದ್ದಾಗ್ಲಿ ಇವತ್ತಿನ ಮಟ್ಟಿಗೆ ಸಾಕಷ್ಟು ಸಲ ನಾವು ಭೇಟಿಯಾಗಿದ್ದೀವಿ, ಮಾತಾಡಿದೀವಿ. ಒಂದೊಂದು ವಿಚಾರದಿಂದ ಬಹಳ ಅಂದ್ರೆ ಬಹಳ ನಮಗ ಪ್ರೇಮ. ಒಂದ್ ರೀತಿಯಿಂದ ನೋಡಿದ್ರೆ ಅವರು ಸಂಬಂಧಿಕರು ಕೂಡ ಹೌದು. ಯಾಕಂತಂದ್ರ ಈ ಒಂದು 6 ವರ್ಷದ ಹಿಂದ್ಗಡೆ ಅವರ ತಂದೆಯವರು ನನಗೆ ಹೇಳಿದ್ರು, ಹಿಂಗ ನಮ್ ದೇವರು ಕೂಡ ಮಂದಿರದೊಳಗ ಅಧ್ಯಯನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಬಹಳ ನಮಗ್ ಸಂತೋಷ ಆಯ್ತು. ನಮ್ಮವರು ಕೂಡ ಒಬ್ಬ ಸಮಾಜ ಸೇವೆ ಮಾಡ್ಲಿಕ್ಕೆ ಸಿದ್ಧ ಇದ್ದಾರೆ ಅಂತ ಹೇಳಿ. ಒಂದ್ ಕಡೆ ನೋವಾಯ್ತು, ಏನಪ್ಪಾ ಇಂತ ಒಂದು ಬದುಕಿನೊಳಗ ಎಷ್ಟೆಲ್ಲ ಶೋಭೆ ಕಾಣ್ತದೆ. ನಾವೊಂದು ವೇದಿಕೆ ಮೇಲೆ ಕುಂತೇವಪ್ಪ ಅಂದ್ರೆ ನೋಡಪ್ಪ ಗುರುಗಳು ಹೆಂಗದ, ಅಗ್ದಿ ಒಂದ್ ಭಾರಿ ಅನ್ನಿಸ್ತದ. ಆದ್ರ ಇದ್ರ ಹಿಂದೆ ಎಷ್ಟು ನೋವದ ಅನ್ನುವಂಥದ್ದು ಯಾರಿಗೆ ಕಂಡು ಬರಂಗಿಲ್ಲ. ವೇದಮೂರ್ತಿ ಕರಣೀಯ ಸ್ವಾಮಿಗಳು ಹಾಗೂ ಮಲ್ಲಮ್ಮ ತಾಯಿಯವರ ಒಂದು ವಿಶೇಷವಾದ ಸಂಕಲ್ಪದ ಮೇರೆಗೆ ಬದುಕಿ ಬಂದಿರುವಂತಹ, ಜನಿಸಿ ಬಂದಿರುವಂತಹ ಶಶಿಕುಮಾರ್ ದೇವರನ್ನ ಒಂದು ವಿಚಾರ ತಮಗೆ ಸ್ಪಷ್ಟವಾಗಿ ತಿಳಿಸ್ತಾರೆ. ಸಮಾಜಕ್ಕಾಗಿ ತಮ್ಮ ಜೀವನದ ಅರ್ಧ ಭಾಗ, ಆ ಭಾಗವನ್ನು ನಿಮಗೆ ದಾನವಾಗಿ ನೀಡಿದ್ದಾರೆ. ಯಾಕೆ ಅಂತಂದ್ರ ನಿಮ್ಮ ಮಕ್ಕಳಿಗೆ 2 ದಿನ ಒಂದ್ ಸ್ವಲ್ಪ ಬಿಟ್ಟು ಹೋಗತ್ತಂದ್ರೆ ಯಾರು ಬಿಟ್ಟು ಹೋಗಂಗಿಲ್ರಿ. 2 ದಿನ ಬಿಟ್ಟು ಇರುವುದಾಗಲ್ಲ ನಿಮಗ. ತಮ್ಮ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ 9 ತಿಂಗಳ ಕಾಲ ಹೆತ್ತು ಹೊತ್ತು ಪ್ರತಿಯೊಂದು ಸಂದರ್ಭದಲ್ಲಿ ಆ ಮಗುವಿನ ಪೋಷಣೆಯನ್ನ ಮಾಡಿ, ಆ ಮಗುವಿನ ಒಂದು ವಿಚಾರವನ್ನ ಮಾಡಿ, ಎಷ್ಟೆಲ್ಲ ಆಸೆಗಳನ್ನ ಇಟ್ಟುಕೊಂಡು ಬೆಳೆಸಿರುವಂತ ಮಗುವನ್ನ ಸಮಾಜಕ್ಕಾಗಿ ಕೊಡುಗೆ ಕೊಡುವಂತದ್ದು ಅಷ್ಟು ಸರಳ ಅಲ್ರಿ. ಆದ್ರೂ ಕೂಡ ನೀಲೂರು ಗ್ರಾಮದ ಸಮಸ್ತ ಸದ್ಭಕ್ತರ ಒಂದು ಸದಿಚ್ಛೆಯ ಮೇರೆಗೆ ನಮ್ಮ ಗ್ರಾಮದಲ್ಲಿರುವಂತ ಸಮಸ್ತರಿಗೂ ಕೂಡ ಒಳ್ಳೆಯ ಮಾರ್ಗದರ್ಶನವನ್ನ ನೀಡುವಂತ ಒಬ್ಬ ಒಳ್ಳೆಯ ಸ್ವಾಮೀಜಿ ಆಗ್ಲಿ, ಸಮಸ್ತ ಭಕ್ತರ ಹೃದಯವನ್ನ ಗೆದ್ದು ಅವರ ಆಶಯಗಳನ್ನ ಸಮಸ್ತ ಧಾರ್ಮಿಕ ಕಾರ್ಯಕ್ಕಾಗಿ ಜೀವನವನ್ನ ಮುಡುಪಾಗಿಡ್ಲಿಕ್ಕೆ ಏನಾದ್ರೂ ನಡೀಲಿ ಅನ್ನುವಂತಹ ವಿಚಾರದಿಂದ ಒಂದು ತಮ್ಮ ಒಂದು ಕರುಳಿನ ಕುಡಿಯನ್ನ ತಮಗ ಅರ್ಪಿಸಿದ್ದಾರೆ. ಅದನ್ನ ತಾವೆಲ್ಲರೂ, ಅವರು ತಮ್ಮ ಮಗುವನ್ನ ಸಮಾಜದ ಮಗು ಅಂತ ಹೇಳಿ ತಮ್ಮೆಲ್ಲರಿಗೂ ಕೊಡುಗೆ ಕೊಟ್ಬಿಟ್ಟಾರು. ಆದ್ರೆ ತಾವೆಲ್ಲರೂ ಅವ್ರ ಏನೇ ಒಂದು ಹೆಚ್ಚು ಕಡಿಮೆಗಳೇನಿರ್ತಾವಲ್ಲ, ಯಾಕಂದ್ರ ಇದು ಉಪ್ಪು ತಿಂದು ಮತ್ತು ಖಾರವನ್ನು ತಿನ್ನುವಂತ ಶರೀರ. ಯಾರಿಗಾದ್ರೂ ಸಹಜವಾಗಿ ಸಿಟ್ಟು ಬರುವಂತದ್ದೇ. ಒಂದೊಂದು ಸಂದರ್ಭದೊಳಗೆ ಹೆಚ್ಚಾದ್ರೂ ಕೂಡ ದಕ್ಷಿಸ್ಕೊಂಡು ಹೋಗ್ಬೇಕಾಗಿದ್ದು ತಾಯಿ ತಂದೆ ಕರ್ತವ್ಯ ಅಂತ. ತಾಯಿ ತಂದೆಗಳು ನೀಲೂರು ಗ್ರಾಮದೊಳಗ ಅದೀರಿ ಅನ್ನುವಂತ ವಿಚಾರದಿಂದ ಅವರೆಲ್ಲ ಹೊತ್ಕೊಂಡು ಹೋಗ್ತೀರಿ ಶಶಿಕುಮಾರ್ ದೇವರನ್ನ ಪ್ರತಿಯೊಂದು ಸಂದರ್ಭದೊಳಗೆ ಬಿಟ್ಟು ಕೊಡಂಗಿಲ್ಲ ಅನ್ನುವಂತ ವಿಚಾರವನ್ನ ನಾನು ನನ್ನ ಮನಗಂಡು ಮಾತಾಡ್ತಾ ಇದ್ದೇನೆ. ಯಾಕೆ ಅಂತಂದ್ರ ಇವತ್ತಿನ ಸಂದರ್ಭದೊಳಗ ಸಾಕಷ್ಟು ಮಠಗಳಿದ್ದಾವೆ, ಸಾಕಷ್ಟು ಮಠಗಳಿಗೆ ಗುರುಗಳಿಲ್ಲ. ಆದ್ರೆ ಗುರುಗಳು ಆಗ್ಲಿಕ್ಕೆ ಮುಂದೆ ಬರುವಂತ ಸ್ವಾಮೀಜಿಗಳು ಇವತ್ತಿನ ದಿನಮಾನದೊಳಗ ಕಡಿಮೆ. ಯಾಕಂದ್ರ ಭಕ್ತರು ಹೇಗಿರ್ತಾರೆ ಹಂಗ ಗುರುಗಳು ಇರ್ತಾರೆ. ಅವ್ರು ಹಾಕಿ ಕೊಟ್ಟಿರುವಂತ ಮಾರ್ಗ, ತಾವೆಲ್ಲ ಒಳ್ಳೆ ಸಂಸ್ಕಾರವನ್ನು ಬೆಳೆಸ್ಕೊಂಡು ಗುರುಗಳಿಗೆ ಎಲ್ಲ ರೀತಿಯ ಸ್ಪಂದನೆಯನ್ನ ಮಾಡ್ತಾ, ಯಾಕಂತಂದ್ರ ಮಠದಾಗಿರುವುದು ನಾವು ಇದ್ದಕೇಶನ್ ಮಾಡುವಂತದ್ದು ಏನ್ ಕರ್ತವ್ಯ ಅದಾವಲ್ಲ, ಇವತ್ತೊಂದು ಅನುಷ್ಠಾನ ಆಗ್ಲಿ, ಪೂಜಾ ಜಪತಪಗಳಾಗ್ಲಿ, ಏನೇ ಒಂದು ಸಂಕಲ್ಪ ಮಾಡಿದ್ರು ಕೂಡ ನಮ್ಮ ಸಮಸ್ತ ಸದ್ಭಕ್ತರು, ಶ್ರೀಮಠದ ಶಿಷ್ಯರು
ಆಯುರ ಆರೋಗ್ಯ ಐಶ್ವರ್ಯವನ್ನ ಪಡೀಲಿ ಅನ್ನುವಂತ ಸಂಕಲ್ಪವನ್ನ ಮಾಡ್ತಾರೆ. ನಾವೆಷ್ಟೇ ಆದ್ರೂ ಕೂಡ ಅದನ್ನ ಬಿಟ್ಕೊಳ್ಳುವಂತ ನಾಳೆ ಸಮಾಜಕ್ಕೆ ಈ ಮಠ ಎಷ್ಟು ಬೆಳೆದ್ರು ಕೂಡ ಸಮಾಜಕ್ಕೆ, ಎಷ್ಟು ಹಾಳು ಬಿದ್ರು ಕೂಡ ಸಮಾಜಕ್ಕೆ, ಆ ಒಂದು ಸಂದರ್ಭವನ್ನ ತಾವೆಲ್ಲರೂ ಪರಿಕಲ್ಪನೆ ಮಾಡಿಕೊಂಡು ಇವತ್ತು ನಾ ಬೇರೆ ನೀ ಬೇರೆ ಅನ್ನುವಂತ ಭಾವನೆಯನ್ನ ಆ ಮಠದ ಗೇಟ್ ಹೊರಗಿಟ್ಟು ಇದು ಎಲ್ಲಾರ್ದು ಮಠ, ಸಮಾಜದ ಮಠ, ಗುರುಗಳು ನಮ್ಮವರು ಅನ್ನುವಂತ ಭಾವನಾತ್ಮಕವಾದ ಒಂದು ಶಕ್ತಿಯನ್ನ ತಾವು ತುಂಬಿಕೊಳ್ಳಕ್ ಬಂದ್ರ ಬರುವಂತ ದಿನಮಾನದೊಳಗ ಈ ಮಠದ ಒಂದು ವಿಶೇಷತೆ ಅನ್ನುವಂಥದ್ದು ಈ ಗುಲ್ಬರ್ಗಾ ಜಿಲ್ಲೆಯಲ್ಲಿ ವಿಶೇಷವಾಗಿ ನೀಲೂರು ಗ್ರಾಮದ ಮಠದ ಹೆಸರು ಬರ್ತದೆ ಅನ್ನುವಂತ ವಿಚಾರ ತಾವೆಲ್ಲ ಸ್ಪಷ್ಟವಾಗಿ ಹೇಳ್ತಿರ್ತದೆ. ತದನಂತರ ಯಾಕಂತಂದ್ರೆ ಅದು ಒಂದು ವಿಷಯ ನನಗೆ ಹೇಳ್ಬೇಕನ್ನಿಸ್ತು, ಆ ಒಂದು ವಿಚಾರದಿಂದ ಇದನ್ನು ಮಾತಾಡಿದ್ದೇನೆ ಅಷ್ಟೇ. ಈ ಬದುಕು ಹೇಗಿದೆ ಅನ್ನುವಂತ ವಿಚಾರದಿಂದ ನಾವೆಲ್ಲರೂ ಈ ಒಂದು ಒಳ್ಳೆಯ ಪುರಾಣವನ್ನ ಶ್ರವಣ ಮಾಡ್ತಾ ಇದ್ದಾರೆ, ಒಳ್ಳೆಯ ಸಂಸ್ಕಾರವನ್ನ ತುಂಬಿಕೊಳ್ತಾ ಇದ್ದಾರೆ. ಈ ಒಂದು ಆಚಾರ ವಿಚಾರವನ್ನ ಬರುವಂತ ದಿನಮಾನದೊಳಗೆ ನಮ್ಮ ಮಕ್ಕಳಿಗೆ ನಾವು ಕೊಟ್ಟಿದ್ದೆ ಆದ್ರ ಹಾಗೆ ನಮ್ಮ ಪರಂಪರೆ ಅನ್ನುವಂಥದ್ದೇನಿದೆ, ಈ ಸಾಂಪ್ರದಾಯಿಕವಾದ ಭರತಖಂಡದ ವಿಶೇಷತೆ ಅನ್ನುವಂಥದ್ದು ಹೆಚ್ಚಾಗ್ತದೆ. ಯಾಕೆ ಅಂತಂದ್ರ ನಮ್ಮ ದೇಶದ ಪರಂಪರೆಯನ್ನ ಹೊರಗಿನ ದೇಶದವರು ಬಹಳ ಸಂಸ್ಕಾರಬದ್ಧವಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅಮೆರಿಕಾದೊಳಗ ಇಷ್ಟಲಿಂಗ ಪೂಜೆಯನ್ನು ಮಾಡ್ತಾರೆ, ರುದ್ರ ಪಠಣೆಯನ್ನು ಮಾಡ್ತಾರೆ. ಕಾಶಿ ಜಗದ್ಗುರುಗಳ ಪ್ರತಿ ವರ್ಷ ಕೂಡ ಅಮೆರಿಕಾದೊಳಗ ಇಷ್ಟಲಿಂಗ ಧಾರಣೆಯನ್ನು ಮಾಡ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ಕೂಡ ವೀರಶೈವ ಲಿಂಗಾಯತ ಧರ್ಮ ಒಂದು ಏನಿದೆ ಆ ಧರ್ಮಕ್ಕೆ ನಾವು ಬರ್ತೀವಿ ಅನ್ನುವಂತ ವಿಚಾರವನ್ನು ಕೂಡ ಮಾಡಿದ್ದಾರೆ. ಅವರಿಗೂ ಕೂಡ ನಮ್ಮ ಭರತಖಂಡದ ವಿಶೇಷ ಸಂಪ್ರದಾಯದ ಮೇಲೆ ಏನು ಒಂದು ವ್ಯಾಮೋಹ ಆಗ್ತಾ ಇದೆ, ಅಂತ ವ್ಯಾಮೋಹವನ್ನು ನಾವು ಬೆಳೆಸ್ಕೊಳಕತ್ತಿಲ್ಲ. ಯಾಕೆ ಅನ್ನುವಂಥದ್ದು ನಮಗ್ ದುಃಖ ಆಗ್ತದೆ. ಈ ವಿಶೇಷ ಸಂದರ್ಭದೊಳಗ ಒಂದು ಮಾತನ್ನ ಹೇಳ್ತೇನೆ, ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಂ ಅನ್ನಂ ಶುಭಾಷಿತಂ ಅಂತ ಹೇಳ್ತಾರೆ. ಈ ಸೃಷ್ಟಿ ಒಳಗ ಏನಾದ್ರೂ ಅತ್ಯಮೂಲ್ಯವಾದ ರತ್ನಗಳು ಅಂತಂದ್ರ ನಾವು ನೀವೆಲ್ಲ ಏನು ತಿಳ್ಕೊಂಡಿವಪ್ಪ ಅಂತಂದ್ರ ಸಾಕಷ್ಟು ಬಂಗಾರ, ಬೆಳ್ಳಿ, ಒಡವೆಗಳು, ಆಭರಣಗಳು, ಮುತ್ತು ರತ್ನಗಳಂತ ನಾವು ತಿಳ್ಕೊಂಡೇವಿ. ಅವಾಗಿನ ಒಬ್ಬ ಪಂಡಿತರು ಹೇಳ್ತಾರೆ ಏನಂತ, ಈ ಜಗತ್ತೊಳಗೆ ಏನಾದ್ರೂ ರತ್ನಗಳು ಯಾವುವಪ್ಪ ಅಂತಂದ್ರ 3 ರತ್ನಗಳಂತ ಹೇಳ್ತಾರೆ. ಒಂದು ಜಲ, ನಾವೆಲ್ಲರೂ ಕುಡಿಯುವಂತಹ ನೀರು, ಅದೇ ಒಂದು ರತ್ನ. ಅದು ಇಲ್ಲಪ್ಪ ಅಂತಂದ್ರ ನಮ್ದು ಮುಂದ್ ಕಾಲು ಕಿತ್ತಂಗಿಲ್ರಿ. ಎರಡನೇದು ಏನಪ್ಪಾ ಅಂತಂದ್ರ ಅನ್ನ, ನಾವು ಮಾಡುವಂತ ಪ್ರಸಾದ. ಇನ್ನೊಂದು ಯಾವುದಪ್ಪ ಅಂತಂದ್ರ ಸುಭಾಷಿತ ಅಂತ ಹೇಳ್ತಾರೆ. ಸುಷ್ಟುಂ ಭಾಷಿತಂ ಇತಿ ಸುಭಾಷಿತಂ ಅಂದ್ರೆ ಸುಮಧುರವಾದ, ಇನ್ನೊಬ್ಬರಿಗೆ ನೋವು ಕೊಡದೇ ಇರುವಂತಹ ಮಾತುಗಳೇನಿದಾವೆ ಅದೇ ಸುಭಾಷಿತ. ಈ 3 ರತ್ನಗಳನ್ನು ನಾವು ಗಳಿಸಿಕೊಂಡಿದ್ದೆ ಆದ್ರ ನಮ್ಮಷ್ಟು ಶ್ರೀಮಂತರೇ ಯಾರು ಇಲ್ಲ ಅಂತ ಹೇಳಿ ಹೇಳ್ಬೋದು ನೀವು. ಯಾಕಪ್ಪ ಅಂತಂದ್ರ ಈ ಬಂಗಾರ ಬೆಳ್ಳಿ ಏನ್ ಹಾಕೊಂಡಿವೆ ಅಂತಂದ್ರ ರೋಡ್ ಮೇಲೆ ನಡೆದಾಡಕ್ ಕೂಡ ಬಹಳ ಅಂಜಿಕೆ ಬರ್ತದೆ. ಆದ್ರ ಈ ಅನ್ನವನ್ನ ಗಳಿಸೋದಾಗ್ಲಿ, ಒಂದು ಒಳ್ಳೆಯ ಮಾತನ್ನ ಗಳಿಸೋದಾಗ್ಲಿ, ಮನುಷ್ಯತ್ವವನ್ನ ಬೆಳೆಸೋದಾಗ್ಲಿ ಮಾಡಿದ್ರ ಸಮಾಜದೊಳಗ ಬಹಳ ಒಳ್ಳೆಯ ಕಿಮ್ಮತ್ತು ಸಿಗ್ತದೆ. ಯಾಕೆ ಅಂತಂದ್ರ ನಾವು ವಿಶೇಷವಾಗಿ ಈ ಸಾಧನೆ ಒಳಗೆ ಹೋದಾಗ ನಮಗೆ ಸಮಾಜದೊಳಗ ಒಂದು ಗೌರವ ಸಿಕ್ತದೆ. ಈ 4 ಮಂದಿ ನಾಳೆ ನಾವು ಸತ್ತಾಗ, ಯಾಕಪ್ಪ ಅಂತಂದ್ರ ಇದೇನು ಬಿಟ್ಟಿದ್ದಲ್ಲ, ನಾವು ಅಂತೀವಿ ಅಂತ ಹೇಳಿ ಬರಂಗಿಲ್ಲ, ಅನ್ನಲ್ಲಂತೂ ಬರಂಗಿಲ್ಲ. ನಾಳೆ ನಾವು ಸತ್ತಾಗ ಒಯ್ತಿರ್ತಾರ, ಅವಾಗ ಬರುದ್ 4 ಎರಡೇ ಮಾತ, ಹ್ಯಾಂಗಿದ್ದಪ್ಪ ಮನುಷ್ಯ, ಬಹಳ ಚಲೋ ರೀ ಅಂತಂದ್ರ ಅದು ಮುಗಿತ್ರಿ, ಅವ ಏನ್ ಗಳಿಸಿದ ಅಲ್ಲಿಗೆ. ಎಂತ ಒಂದ್ ಹೇಳ್ತಿರಪ್ಪ ಅಂತಂದ್ರ ಬೇಕಾದ ಕೋಟಿ ಗಳಿಸಿದ್ರು ಕೂಡ 10 ಪೈಸೆ ಬಿಡಂಗಿಲ್ಲ ಕಿಶೆದನು, 10 ಪೈಸೆನೂ ಬಿಡಂಗಿಲ್ಲ. ಒಂದು ವಿಚಾರ ತಮಗೆ ತಿಳಿಸ್ತಾರೆ, ಒಬ್ಬ ಶ್ರೀಮಂತ ಮಹಿಳೆ ಇರ್ತಾಳೆ. ಆ ಶ್ರೀಮಂತ ಮಹಿಳೆಗೆ ಬಹಳ ಒಂದು ಗರ್ವ ಅನ್ನುವಂಥದ್ದು ಇರ್ತದೆ. ಆಕೆ ಈ ಚಿತ್ರಗುಪ್ತರು ಬರ್ತಾರೆ,
ಆಕಿನ ಅವಧಿ ಮುಗಿದಿರ್ತದೆ, ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ. ಅವಾಗ ಆಕೆ ಹೇಳ್ತಾಳ, ಇಲ್ಪ ನಾ ಇನ್ನ ಇರ್ಬೇಕು, ನಾ ಸಾಕಷ್ಟು ಗಳಿಸೀನಿ ಅಂತ ಹೇಳ್ತಾಳ. ಆಯ್ತಮ್ಮ ನಿಮ್ದು ಅವಧಿ ಮುಗಿದದ ಅಂತ ಹೇಳ. ಆಕಿ ದೊಡ್ಡ ಬಂಗ್ಲೆ ಕಟ್ಟಿರ್ತಾಳ, ಸಾಕಷ್ಟು ದುಡ್ಡು ಇರ್ತದ, ಹಂಗೆ ಸ್ವಪ್ನ ಇರ್ತದ. ಮುಂದ ಆಯ್ತು ನಡಿ ಹೋಗೋಣ ಅಂತ ಹೇಳಿ ಹೋತಾಳ ಅವನ ಜೊತೆ, ಚಿತ್ರಗುಪ್ತನ ಜೊತೆ ಆ ಸ್ವರ್ಗ ಲೋಕಕ್ಕೆ ಹೋಗ್ತಾರ. ಅಲ್ಲಿ ನನ್ನ ಮನಿ ಯಾವಾಗ ಅಂತೇಳಿ ಆಕಿ ನೋಡ್ತಿರ್ತಾಳ, ದೊಡ್ಡ ಬಿಲ್ಡಿಂಗ್, ಮತ್ತ ಅಲ್ಲಿ ಒಂದ್ ಕಟ್ಸಿನಿ, ಮತ್ತೆ ಇಲ್ಲಿ ಒಂದ್ ಇರ್ತದಂತ ಆಕಿ ತಿಳ್ಕೊಂಡಿರ್ತಾಳ. ಹಂಗೆ ಹೋತಾರ ಹೋತಾರ ಹೋತಾರ, ಪೂರಾ ಮೂಲೆ ಒಂದ್ ಶೆಡ್ ಇರ್ತದ. ಇದೇ ನೋಡಿ ನಿನ್ನ ಮನಿ ಅಂತ ಹೇಳ್ತಾರ. ಹಂಗೆ ಹಂಗೆ ಆಗ್ತದ, ನಾ ಸಾಕಷ್ಟು ಗಳಿಸೀನಿ, ನನ್ನ ಬಲ್ಲಿ ದುಡ್ಡದ, ಬಂಗಾರ ಅದ, ನನಗ್ ದೊಡ್ಡ ಮನಿ ಬೇಕಂತ ಹೇಳ್ತಾಳ. ನೀ ಎಲ್ಲ ಕರೆ ದುಡ್ಡು ಗಳಿಸಿ, ಬಂಗಾರ ಗಳಿಸಿ, ನಿನ್ನ ಬಲ್ಲಿ ಧರ್ಮ ಅನ್ನುವಂಥದ್ದು ಏನು ಗಳಿಸಿ? 4 ಮಂದಿಗೆ ಬಾಯಾಗ ಅನ್ನ ಹಾಕಿಲ್ಲ ಇರುತನ, 4 ಮಂದಿಗೆ ಒಳ್ಳೇದಾಗಲಿ ಅಂತೇಳಿ ಬಯಸಿಲ್ಲ, ಇರುತನ ಕೂಡ ಸ್ವಾರ್ಥತೆಯಿಂದ ಈ ಜೀವನವನ್ನು ಮಾಡಿ, ಈ ಸ್ವಾರ್ಥ ಜೀವನವನ್ನು ಮಾಡಿರುವಂತವ್ರಿಗೆ ಇಂಥ ಸ್ಥಾನ ಐತಿ. ನೀ ಅಲ್ಲಿ ಮನಿ ಕಟ್ಟಬೇಕಾದ್ರ ನೀ ಮಣ್ಣಿನ ಮನಿನೇ ಕಟ್ಟು, 4 ಮಂದಿಗೆ ಒಳ್ಳೇದಾಗುವಂತ ಒಂದು ಮಾರ್ಗದೊಳಗೆ ಕಟ್ಟಿ ಮನಿಯಪ್ಪ ಅಂತಂದ್ರ ನಿನಗ ಭಗವಂತ ಆ ಸ್ವರ್ಗದೊಳಗ ಬಂಗಾರ ಮನಿ ಕಟ್ತಾನ ಅನ್ನುವಂತ ವಿಚಾರವನ್ನ ತಮ್ಮೆಲ್ಲರಿಗೆ ತಿಳಿಸಿದ್ವಿ. ವಿಶೇಷವಾಗಿ ಈ ದೇಶದೊಳಗ ರಮಣ ಮಹರ್ಷಿಗಳಂತ ಆಗಿ ಹೋಗ್ತಾರೆ. ರಮಣ ಮಹರ್ಷಿಗಳು ಎಷ್ಟು ಆಧ್ಯಾತ್ಮಿಕರಪ್ಪ ಅಂತಂದ್ರ ಯತಿಗಳವರು, ಬಹಳ ಒಳ್ಳೆಯ ಜ್ಞಾನಿಗಳು. ಅಂತಹ ಜ್ಞಾನಿಗಳಲ್ಲಿ 21 ವರ್ಷದ ಯುವಕ ನಮ್ಮ ಜೀವನನೇ ಬೇಡಪ್ಪ ಅನ್ನುವಂತ ಒಂದು ಪ್ರಸಂಗ ಬಂದು ಸಾಯಬೇಕು ಅಂತ ಹೇಳಿ ಹೊರಟಿರ್ತಾನೆ. ಹಂಗೆ ದಾರಿ ಒಳಗ ರಮಣ ಮಹರ್ಷಿಗಳ ಮಠ ಬರ್ತದ. ಒಂದ್ ಸ್ವಲ್ಪ ಹಾಯ್ದು ಹೋಗ್ಬೇಕಂತ ಅವನ ಮನಸ್ಸಿಗೆ ಆ ಶಕ್ತಿ ಜಗ್ತದ. ಅಂತವ ಮಠಕ್ಕೆ ಬರ್ತಾನ. ಆಶ್ರಮದೊಳಗ ಗುರುಗಳು ಏನ್ ಮಾಡ್ಲಕತ್ತಾರ ಅಂತಂದ್ರ ಹಿಂಗೆ ಒಂದ್ ಕಾರ್ಯಕ್ರಮ ಅವ್ರದ್ದು. ಮತ್ ಎಲ್ಲಾ ಭಕ್ತರಿಗೆ ಪ್ರಸಾದ ಆಗ್ಬೇಕಲ್ಲ, ಪ್ರಸಾದಕ್ಕ ಪತ್ರೋಳಿಯನ್ನ ಅವ್ರು ಜೋಡಿಸ್ತಿರ್ತಾರ, ಎಲಿಗಳು ತರಿಸಿ ಬಲಿತಿರ್ತಾರ. ಎಷ್ಟು 2 ತಾಸು ಗಟ್ಲೆ ಅವ್ರು ಬಂದು ಕೇಳ್ತಾರ, ಗುರುಗಳ ಹಿಂಗಾಗ್ಯದ, ನನಗ ಜೀವನನೇ ಬೇಡ ಅನ್ಸ್ಬಿಟ್ಟದ ಅಂತ ಹೇಳ್ತಾರ. ಆಯ್ತಪ್ಪ ಕೂಡಲ್ಲ ಅಂತ ಹೇಳಿ ಕೂಡಿಸ್ತಾರ. 2 ಗಂಟೆಗಳ ಕಾಲ ಹಂಗೆ ಕೂಡ್ತಾನ. ಇವ್ರು ಪತ್ರೋಳಿ ಹೊಲಿತಿರ್ತಾರ, ಸಾಕಷ್ಟು ಟಿಕಿಗಟ್ಲೆ ರೆಡಿ ಮಾಡಿ ಒತ್ತಾಡಿ ಇಟ್ಟಿರ್ತಾರ. 2 ತಾಸು ಆದ್ಮೇಲೆ ಬರ್ತಾನವ. ಗುರುಗಳು ನನ್ನ ಮಾತಿಗೆ, ನನ್ನ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ ಅಂತ ಹೇಳ್ತಾನೆ. ಹೌದಾ, ನಿನಗೆ ಜೀವನ ಬೇಸರ ಆಗ್ಯದ, ನೀನು ಸಾಯ್ಬೇಕಂತ ಹೊಂಟಿ. ಅವು ವಸ್ತುಕ್ಕೆ ಬೆಂಕಿ ಹಚ್ಚ, ಮೊದಲ ಇಷ್ಟೊತ್ತನ ಏನ್ ರೆಡಿ ಮಾಡಿವಲ್ಲ ಬೆಂಕಿ ಹಚ್ಚು, ಮುಂದೆ ನೀ ಸಾಯ್ಲಾಕ ಹೋಗಂತ ಹೇಳ್ತಾನೆ. ಎಂತವ್ರು ನೀವು, ನಾ ಬಹಳ ಪಂಡಿತರು, ಬಹಳ ತಪಸ್ವಿಗಳು, ಬಹಳ ತಿಳಿದವರು, ಬಹಳ ಬಲ್ಲವರು ಅಂತ ಹೇಳಿ ಬಂದೀನಿ, ಮತ್ತ ನೀವು ನನಕಿಂತ ಏನದ ದಾಟ್ರದೀರಿ ಅಂತ ಹೇಳ್ತಾನ. ಅದೇ ಆಗ ಅಲ್ರಿ 2 ತಾಸ ಆಯ್ತು ನಾ ಬಂದು ಕೂತ್ ನೋಡ್ಲಕತ್ತು, ಇಷ್ಟೆಲ್ಲ ಶ್ರಮ ಕೊಟ್ಟು ಇಷ್ಟೆಲ್ಲ ರೆಡಿ ಮಾಡಿರಿ, ಮತ್ತ ಅವ್ ಸುಡು ಅಂತ ಹೇಳ್ತಿಲ್ಲ ಅಂತಂದ. ಹೌದಪ್ಪ, ನಾ ಎಲ್ಲ ಕೂಡ 2 ತಾಸು ನಾ ರೆಡಿ ಮಾಡುವಂತ ಶ್ರಮಕ್ಕೆ ನೀ ನನಗೆ ಈ ಮಾತು ಹೇಳತ್ತಿ. ಆ ಭಗವಂತ ನಿನ್ನ ಸೃಷ್ಟಿ ಮಾಡ್ಬೇಕಪ್ಪ ಅಂತಂದ್ರೆ ಎಷ್ಟು ಸಮಯ ತಗೊಂಡಿರ್ಬೇಕು ವಿಚಾರ ಮಾಡಿ. 84 ಲಕ್ಷ ಜೀವರಾಶಿಗಳಲ್ಲಿ ನನ್ನನ್ನ ನೆನೆಯುವಂತ ಒಂದು ಜೀವಿ ಇರ್ಲಿ ಅಂತ ಹೇಳಿ ಭಗವಂತ ಮಾನವನನ್ನ ಸೃಷ್ಟಿ ಮಾಡ್ಯಾನ. ತನ್ನ ಸ್ಮರಣೆಯನ್ನು ಮಾಡ್ಲಿಕ್ಕೆ ನಮ್ಮನ್ನ ಹುಟ್ಸ್ಯಾನವ. ನಾವು ಅವನ್ ಬಿಟ್ಟೇವಿ, ನಮ್ದೇ ನಾವು ಸ್ಮರಣೆ ಮಾಡೋರಾಗ್ಬಿಟ್ಟೇವಿ. ಹೆಂಡ್ರು, ಮಕ್ಕಳು, ಬಂಗಾರ, ಮನಿ, ಆಸ್ತಿ, ಸಾಯ್ತನೂ ಅದೇ, ಸಾಯ್ಲಕ್ಕಾದಾಗೂ ಅದೇ. ಮುಂದ್ ನಾ ಹೋದ್ನಂದ್ರೆ ಹೆಂಗ, ಆ ಬಂಗಾರ ಹೆಂಗ, ಆ ಪ್ಲಾಟ್ ಹೆಂಗ, ಹೊಲ ಹೆಂಗ, ನನ್ನ ಮಗ ಹೆಂಗ್ ನೋಡ್ಕೊಂಡು ಹೋಗ್ತಾನ. ವಿಚಾರ ಎಂತದ್ ಬರ್ತದ ಅಂದ್ರೆ ಮಾನವಾಗ ಎಷ್ಟಿದ್ರು ಕೂಡ ಅದು ಬಟ್ ಬೇಕು ಅನ್ನುವಂತ ಆಸೆ.
ನೀ ಹೋಗರೆ ಹೋಗ ನಾ ಹೆಂಗಿರ್ತೀನಿ ನೋಡ ಅಂತಿರ್ತಾರ. ವಿಚಾರ ನಾವೇನ್ ಮಾಡೀವಿ, ನಮಗ್ ಸಮಾಜ ಏನು ಕೊಟ್ಟದ ಗೌರವ ಅಂತ ನಾವು ಗಳಿಸ್ಬೇಕಾದ್ರ 4 ಮಂದಿ ಬಾಯ ಅನ್ನ ಹಾಕ್ಬೇಕು. ಅಂತ ಪುಣ್ಯದ ಕೆಲಸ ಮಾಡಿದ್ರಪ್ಪ ನಿಮಗ್ ಮುಂದ್ ಭಗವಂತ ಬೇಕಾದ ಭಾರಿ ಭಾರಿ ಒಂದು ಜೀವನ ಕೊಡ್ತಾನೆ. ಒಬ್ರಿಗೆ ಕೈ ಇರ್ತದ, ಒಬ್ರಿಗೆ ಕಾಲ್ ಇರಲ್ಲ. ಒಂದೊಂದು ಸಂದರ್ಭ ನೋಡಿದ್ರ ನಾವ್ ಇಲ್ಲಾರ್ದವ್ರು ನೋಡಿ ಜೀವನ ಮಾಡ್ಬೇಕ್ರಿ. ದೊಡ್ಡ ಮನಿ ಇದ್ದಂತವ್ರು, ರೊಕ್ಕ ರೂಪಾಯಿ ಇದ್ದಂತವ್ರು ನೋಡಿದ್ರೆ ನಮ್ ಜೀವನ ಆಗಲ್ಲ. ನಮ್ಗಿಂತ ಯಾರು ಕನಿಷ್ಠ ಅದಾರ ಅಂತವ್ರು ನೋಡಿ ಅವ್ರಕ್ಕಿಂತ ನಾವು ಪಾಡದೇವಲ್ಲ, ಸಾಕಪ್ಪ. ಇಷ್ಟ ನಾವು ಬೇಡ್ಕೊಂತ ಹೋದೇವಪ್ಪ ಅಂದ್ರ ಅವ ಹೆಚ್ಚಿಗೆ ಮಾಡ್ತಾನ. ನಮಗ್ ಹೆಚ್ಚಿಗೆ ಬೇಕಪ್ಪ ಅಂತಂದ್ರ ಇನ್ನ ಸ್ವಲ್ಪ ಕೆಳಗ್ ಬರ್ತೀವಿ. ಯಾಕಂದ್ರ ಸಾಕಷ್ಟು ದುಡ್ಡು ನಮಗ್ ಬಂದ್ರ ನೆಮ್ಮದಿ ಇರಂಗಿಲ್ಲ. ಈ ಜೀವನಕ್ಕೆ ಏನ್ ಬೇಕು ಮೊದಲಪ್ಪ ಅಂತಂದ್ರ ನೆಮ್ಮದಿ ಬೇಕು. ಅದನ್ನ ಗಳಿಸ್ಬೇಕಪ್ಪ ಅಂತಂದ್ರ 4 ಮಂದಿಗೆ ಗಳಿಸ್ಬೇಕ್ರಿ. 4 ಮಂದಿಗೆ ಗಳಿಸಿದ್ರ ಅವರೆಲ್ಲರ ಸಹಕಾರದಿಂದ ನಿಮ್ ಜೀವನ ಬಹಳ ಚಂದ ಸಾಕ್ತಿರ್ತದೆ. ಯಾವುದೇ ಒಂದು ಕಷ್ಟ ದುಃಖಗಳು ಬಂದ್ರು ಕೂಡ ಅವ್ರ ಒಂದು ಒಳ್ಳೆಯ ಮಾತುಗಳು, ಒಳ್ಳೆಯ ಸ್ಪಂದನೆ, ಸಹಕಾರ ಇದಿಷ್ಟು ಇತ್ತಪ್ಪ ಅಂತಂದ್ರ ಬೇಕಾದ ಮಾಡ್ಬೋದು. ಎಲ್ಲಾ ಬಿಟ್ಟು ನಾವು ದುಡ್ಡಿಗೆ ಬೇರೆ ಹತ್ತೀವಪ್ಪ ಅಂತಂದ್ರ ಅದು ಬಹಳ ಡೇಂಜರ್ ಕೆಲಸ. ವಿಚಾರ ಏನ್ ಹೇಳ್ತೀವಿ ಅಂತಂದ್ರ ರಮಣ ಮಹರ್ಷಿಗಳು ಹೇಳ್ತಾರೆ, ಈ ಭಗವಂತ ಸೃಷ್ಟಿ ಮಾಡ್ಬೇಕಾದ್ರೆ ನಿನ್ನ ಎಷ್ಟು ಸಮಯ ತಗೊಂಡಿರ್ಬೇಕು, ಆ ಸೃಷ್ಟಿ ಮಾಡುವಂತ ಸಮಯದೊಳಗ ನೀ ಎಲ್ಲಾ ಕೂಡ ಏನೋ ಒಂದು ವಿಚಾರ ಬಂದಂತೇಳಿ ಸಾಯ್ಲಕ್ ಹೊಂಟಿ. ಸ್ವಲ್ಪ ಸಮಾಧಾನ ಕುಂತು ವಿಚಾರ ಮಾಡು, ನಾ ಎಲ್ಲಿ ತಪ್ಪೀನಿ, ನಾ ಏನ್ ತಪ್ಪು ಮಾಡೀನಿ ಅನ್ನುವಂತ ವಿಚಾರವನ್ನ ತಿಳ್ಕೊ. ನೀ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಅದ. ನೀ 2 ತಾಸು ನಾ ಕುತ್ ಮಾಡುವಂತ ಪತ್ರೋಳಿ ಸಂಬಂಧ ವಿಚಾರ ಮಾಡಿ ಅಂದಾಗ ನಿನಗ್ ಭಗವಂತ ಎಷ್ಟು ಸಮಯ ತಗೊಂಡ ಆ ಸೃಷ್ಟಿಯನ್ನು ಮಾಡ್ಯಾನ. ಆ ಒಂದು ಜೀವನ, ನಿಮ್ಮ ತಂದೆ ತಾಯಿ ನಿನ್ನ ಮೇಲೆ ಇಟ್ಟುವಂತ ಪ್ರೀತಿ, ಒಂದು ವಿಶ್ವಾಸ ಎಲ್ಲವನ್ನ ನೀನ್ ತೊರೆದು ಹೊಂಟಿಯಪ್ಪ ಅಂತಂದ್ರ ಮೊದಲು ನೀ ವಿಚಾರ ಮಾಡು. ವಿಚಾರವನ್ನು ಮಾಡಿ ಬದುಕಿದಾಗ ಈ ಬದುಕಿಗೆ ಒಂದು ಮೌಲ್ಯ ಸಿಗ್ತದೆ. ಯಾಕೆ ಅಂತಂದ್ರ भगवान देता है तो चप्पल फाड़ के देता है, मगर लेना है तो चमड़ा उमाड़ के लेता है ಅಂತ ಹೇಳ್ತಾರೆ. ಭಗವಂತ ನಮ್ಗೆ ಏನಾರ ಕೊಡ್ಬೇಕಪ್ಪ ಅಂತಂದ್ರ ಸಮಯ ಸ್ವಲ್ಪ ಕ್ಷಣನೂ ಬೇಕಾಗಿಲ್ರಿ. ಮನಸ್ಸು ಮಾಡ್ಬೇಕವ, ಹಂಗ ನಾವು ದುಡ್ಕೋಬೇಕು. ಕಿಸೆ ಹೊಡೆಯೋದು ಮಾಡಿದ್ರೆ ರೊಕ್ಕ ಕೊಡಲ್ಲ ಭಗವಂತ. ಯಾರ್ದಾರೆ ಮನಿ ಮುರಿದ್ರೆ ರೊಕ್ಕ ಕೊಡಂಗಿಲ್ಲ. ಯಾರಿಗಾರ ಸುಮಾರು ಅಂದ್ರೆ ನಮಗ್ ರೊಕ್ಕ ಬರಂಗಿಲ್ಲ. ಒಬ್ಬರಿಗೆ ಒಂದು ತುತ್ತು ಅನ್ನ ಕಂಬಿದ್ದಪ್ಪ ಅಂತಂದ್ರ ನಮ್ಮಲ್ಲಿರುವಂತ ಒಂದು ಅರ್ಧ ರೊಟ್ಟಿ ಅವ್ರಿಗೆ ಕೊಟ್ಟು ಆ ಜೀವನವನ್ನು ಬೆಳೆಸುವಂತ ಕಾರ್ಯ ಮಾಡಿದ್ರ ಬರುವಂತ ದಿನಮಾನದೊಳಗ ಭಕ್ತಿ ಯಾರಿಗೆ ಬಹಳ ಇರುತ್ತ ಅವ್ರಿಗೆ ಭಗವಂತ ಕಷ್ಟ ಕೊಡ್ತಾನೆ. ನೀವು ಬಹಳ ಮಂದಿಗೆ ನೋಡ್ರಿ, ಬೇಕಂದ್ರ ಏನಪ್ಪಾ ದೇವ್ರ ಭಕ್ತಿ ಧರ್ಮ ಅನ್ನೋದೇ ಗೊತ್ತಿಲ್ಲ ಅಂತವ್ರಿಗೆ ಭಗವಂತ ಭಾರಿ ಭಾರಿ ಇಟ್ಟಾನ ಅನ್ನಿಸ್ತಿರ್ತದ. ಭಗವಂತ ಬಹಳ ಚಂದ ಇಟ್ಟಾನ್ರಿ. ಎಷ್ಟು ಕಷ್ಟ ಬರ್ತದ ಅದು ಭಾರಿ ಕಿಮ್ಮತ್ತಿನ ಜೀವನ. ಎಲ್ಲಾನು ಅನುಭವ ಆಗ್ತದ. ಅನುಭವ ಆಗಲಾರ್ದೆ ಬದುಕಿದೇವಪ್ಪ ಅಂತಂದ್ರ ಮುಂದೆ ಜೀವನಕ್ಕ ಇದಕ್ ಬೆಲೆನೇ ಸಿಗಲ್ಲ. ಇದು ಅನುಭವಿಸ್ಲಾಕ ಬಂದದ. ಕಷ್ಟನೂ ಹಂಗೆ ಅನುಭವಿಸ್ಬೇಕು, ಸುಖನೂ ಹಂಗೆ ಅನುಭವಿಸ್ಬೇಕು ಅಂದಾಗ ಇದಕ್ ಬಹಳ ತೃಪ್ತಿ ಆಗ್ತದ. ಬರೇ ನಮಗ್ ಕಷ್ಟ ಬೇಡ್ರಿ, ಸುಖನೇ ಇರ್ಲಿ ಅಂದ್ರ ಖಾರ, ಉಪ್ಪ, ಹುಳಿ, ಸಕ್ರಿ, ಬೆಲ್ಲ ಎಲ್ಲಾನು ಬೇಕೇ. ಬರೇ ನಾವು ಸಕ್ರಿ ತಿಂತೇವಂದ್ರ ಎಟ್ರ ತಿನ್ನಂಗದ್ರಿ. 2 ಹೋಳಿಗೆ ಬೇಡ, 5 ಹೋಳಿಗೆ. ಒಂದ್ ಜಿದ್ ಕಡೆ ತಿಂದಿದ್ದೆ ನಾನು 5 ಹೋಳಿಗೆ. 2 ಬೇಡ 5 ಹೋಳಿಗೆ. ಮುಂದ ಖಾರ, ಉಪ್ಪ ಎಲ್ಲಾನು ಬೇಕೇ. ಹಂಗ ಕಷ್ಟ, ಸುಖ, ದುಃಖ ಎಲ್ಲವನ್ನ ಮಿಶ್ರವಾಗಿ ಜೀವನ ಉಣ್ತಪ್ಪ ಅಂತಂದ್ರ ಬಹಳ ಗಟ್ಟಿ ಆಗ್ತದ ಅನ್ನುವಂತ ವಿಚಾರ ತಮ್ಮೆಲ್ಲರಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ, ಬರುವಂತ ದಿನಮಾನದೊಳಗ ತಮ್ಮೆಲ್ಲರೂ ಭಕ್ತಿವಂತರಾಗ್ರಿ. ಆ ರಾಜೋಟೇಶ್ವರನ ಆಶೀರ್ವಾದ ಮತ್ತು ಮಲ್ಲಿಕಾರ್ಜುನ ಶಿವಾಚಾರ್ಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರ್ತದೆ. ಅದರ ಜೊತೆಗೆ ಶಿಶುಕುಮಾರ ದೇವರ ಪ್ರತಿಯೊಂದು ಸಂಕಲ್ಪಗಳು ಏನಿದ್ದಾವೆ ತಮ್ಮೆಲ್ಲರಿಗೂ ಪ್ರಭಾವ ಬೀಳುತ್ತವೆ. ಬರುವಂತ ದಿನಮಾನದೊಳಗೆ ತಮ್ಮೆಲ್ಲರಿಗೂ ಅವರು ಒಳ್ಳೆಯ ಮಾರ್ಗದರ್ಶನವನ್ನು ನೀಡ್ತಾ ಈ ಊರನ್ನ ಬೆಳೆಸುವಂತ ಕಾರ್ಯದೊಳಗ ಅವರು ಕರ್ತೃ. ಈ ಸಮಾಜಕ್ಕ ಕರ್ತೃ ಅಷ್ಟೇ. ಅವರು ಎಲ್ಲ ಕಾಯಕವನ್ನ ಅವರು ಗುರು ಪರಂಪರೆಯಿಂದ ಬಂದಂತ ಗುರುಗಳ ಆಶೀರ್ವಾದ
ಅನುಕೂಲದಿಂದ ನಡೀತದೆ. ಯಾವಾಗ್ಲೂ ಕುಮಾರೇಶ್ವರ ಹಾಗೂ ರೇಣುಕಾದಿ ಪಂಚಾಚಾರ್ಯರ ಸಕಲ ಆಶೀರ್ವಾದ, ಸಂಪತ್ತು, ಅನುಗ್ರಹ ಎಲ್ಲ ತಮ್ಮೆಲ್ಲರ ಮೇಲೆ ಇರ್ಲಿ ಅನ್ನುವಂತ ವಿಚಾರವನ್ನ ಹೇಳ್ತಾ, ತಾವೆಲ್ಲರೂ ಧರ್ಮವಂತರಾಗ್ರಿ, ಒಳ್ಳೆಯ ಭಗವಂತನ ಮಕ್ಕಳಾಗ್ರಿ ಅನ್ನುವಂತ ವಿಚಾರವನ್ನ ತಿಳಿಸ್ತಾ, ನನಗೆರಡು ಮಾತುಗಳನ್ನ ಆಡ್ಲಿಕ್ಕೆ ಈ ಒಂದು ಒಳ್ಳೆಯ ಶುಭ ಸಾಯಂಕಾಲದ ಒಂದು ಧಾರ್ಮಿಕ ಶೋಭೆ ತರುವಂತಹ ಕಾರ್ಯಕ್ರಮದೊಳಗ, ಶರಣಬಸವೇಶ್ವರನ ಪುರಾಣ ಕಾರ್ಯಕ್ರಮದೊಳಗ ಒಂದು ಆಹ್ವಾನವನ್ನ ನೀಡಿ ನಮಗೂ ಕೂಡ ಈ ಭಾಗದ ವಿಶೇಷತೆಯನ್ನ ತೋರಿಸಿಕೊಟ್ಟಿರುವಂತಹ ನಿಯೋಜಿತ ಉತ್ತರಾಧಿಕಾರಿಗಳಾದ ಶಶಿಕುಮಾರ್ ದೇವರಿಗೂ ಒಂದು ಅಭಿನಂದನೆಯನ್ನ ತಿಳಿಸ್ತಾ, ತಮ್ಮೆಲ್ಲರಿಗೂ ಒಂದು ಯಾಕಪ್ಪ ಅಂತಂದ್ರೆ ಬಹಳ ಖುಷಿಯಾಗ್ಯದ ನನಗೆ. ಬರೋಣ ನಮಗ್ ಅದೇನ್ ಒಂದು ಸ್ವಾಗತವನ್ನ ಮಾಡಿದ್ರಿ, ಅದು ಏನು ಕೊಟ್ಟರು ಸಿಗ್ಲಾರ್ದಂತದ್ರಿ. ಅಂತದ್ದು ನಿಮ್ ಗುರುಗಳ ಮೊದಲಿನಿಂದ ಪರಂಪರೆಯನ್ನು ಏನ್ ಸೃಷ್ಟಿ ಮಾಡ್ಯಾರ, ಅದು ಬಹಳ ಸಂತೋಷ ಆಯ್ತು. ಯಾವಾಗ್ಲೂ ಹಿಂಗೆ ಬಂದಂತ ಯಾವುದೇ ಒಬ್ಬ ಅತಿಥಿಗಳು ನಿಮ್ಮ ನಿಮ್ಮ ಗ್ರಾಮದ ಬಗ್ಗೆ ಒಳ್ಳೆಯ ಒಂದು ಸಂದೇಶವನ್ನ ಕೊಡ್ತಾ ಹೋಗ್ಲಿ ಅನ್ನುವಂತ ವಿಚಾರವನ್ನ ತಮ್ಮೆಲ್ಲರಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ, ನನಗೆರಡು ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ.